ಕೋರೆಗಳಿಗೆ ಲೈಸೆನ್ಸ್ ನೆಪದಲ್ಲಿ ಭೂ ಕಬಳಿಸುತ್ತಿರುವ ಬಾಳೆಪುಣಿ ಗ್ರಾಮ ಪಂಚಾಯತ್ನ ಸದಸ್ಯನೊಬ್ಬ ಜನರ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಡಿವೈಎಫ್ಐ ಉಳ್ಳಾಲ ವಲಯದ ಅಧ್ಯಕ್ಷ ರಜಾಕ್ ಮೊಂಟೆಪದವು ಆರೋಪಿಸಿದ್ದಾರೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ನವಗ್ರಾಮ ಸೈಟ್ ಮತ್ತು ಕುಕ್ಕುದಕಟ್ಟೆ ನಿವಾಸಿಗಳಿಗೆ ಸಮರ್ಪಕ ನೀರು ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಡಿವೈಎಫ್ಐ ಹಾಗೂ ಸ್ಥಳೀಯ ಮಹಿಳೆಯರ ನೇತೃತ್ವದಲ್ಲಿ ಬಾಳೆಪುಣಿ ಗ್ರಾಮ ಪಂಚಾಯತ್ ಕಚೇರಿ ಎದುರುಗಡೆ ಕೊಡ ಹಿಡಿದು ಪ್ರತಿಭಟನೆ ನಡೆಯಿತು. 2 ದಿನಕ್ಕೊಮ್ಮೆ ಬರುವ ನೀರು ಕೂಡ ಸಮರ್ಪಕವಾಗಿ ಬಾರದೆ ಜನರು ತೊಂದರೆಗೆ ಒಳಗಾಗಿದ್ದಾರೆ. ಹೀಗಾದರೆ ಬದುಕುವುದು ಹೇಗೆ ಎಂದು ಮಹಿಳೆಯರು ಖಾಲಿ ಕೊಡದೊಡನೆ ಪ್ರತಿಭಟನೆ ಪ್ರದರ್ಶನ ನಡೆಸಿದರು. ಉತ್ತರ ಹೇಳಿ ಅಧ್ಯಕ್ಷರೇ, ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ, ಉತ್ತರ ಹೇಳಿ. ಕುಕ್ಕುದ ಕಟ್ಟೆಗೆ ನೀರು ಬಂದರೆ, ಕಟ್ಟೆಗೆ ನೀರು ಬಂದರೆ ನವಗ್ರಾಮಕ್ಕೆ ನೀರೇ ಇಲ್ಲ, ನವಗ್ರಾಮಕ್ಕೆ ನೀರೇ ಇಲ್ಲ. ನವಗ್ರಾಮಕ್ಕೆ ನೀರು ಬಂದರೆ, ನವಗ್ರಾಮಕ್ಕೆ ನೀರು ಬಂದರೆ ಕುಕ್ಕುದ ಕಟ್ಟೆಗೆ ನೀರೇ ಇಲ್ಲ, ಕುಕ್ಕುದ ಕಟ್ಟೆಗೆ ನೀರೇ ಇಲ್ಲ. ಯಾತಕ್ಕಾಗಿ ತಾರತಮ್ಯ, ಯಾತಕ್ಕಾಗಿ ತಾರತಮ್ಯ ಮಾಡುತ್ತೀರಿ? ಉತ್ತರ ಹೇಳಿ, ಮಾಡುತ್ತೀರಿ? ಉತ್ತರ ಹೇಳಿ, ಉತ್ತರ ಹೇಳಿ ಅಧಿಕಾರಿಗಳೇ, ಉತ್ತರ ಹೇಳಿ ಅಧಿಕಾರಿಗಳೇ, ಉತ್ತರ ಹೇಳಿ ಪ್ರತಿನಿಧಿಗಳೇ, ಉತ್ತರ ಹೇಳಿ ಪ್ರತಿನಿಧಿಗಳೇ. ಸರಿಯಾಗಿ ಸಮರ್ಪಕವಾಗಿ ಸರಿಯಾಗಿ ಸಮರ್ಪಕವಾಗಿ 2 ದಿನಕ್ಕೊಮ್ಮೆ ನೀರು ಬಿಡದೆ, 2 ದಿನಕ್ಕೊಮ್ಮೆ ನೀರು ಬಿಡದೆ, ಇಲ್ಲವೆಂದೇ ಉತ್ತರವಾದರೆ, ಇಲ್ಲವೆಂದರೆ ಉತ್ತರವಾದರೆ ಹೋರಾಟ ಎಂದು ನಿಲ್ಲದು ನೋಡಿ, ಹೋರಾಟ ಎಂದು ನಿಲ್ಲದು ನೋಡಿ, ಹೋರಾಟ ಎಂದು ನಿಲ್ಲದು ನೋಡಿ, ಹೋರಾಟ ಎಂದು ನಿಲ್ಲದು ನೋಡಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ನೀರು ಇಲ್ಲದೆ ಇಲ್ಲಿಯ ಮಹಿಳೆಯರು, ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಸ್ನಾನ ಮಾಡುವುದಾದರೂ ಹೇಗೆ? ನಿನ್ನೆ ಒಂದು ಮನೆಗೆ ನಾನು ನವಗ್ರಾಮ ಸೈಟಿನ ಮನೆಗೆ ಹೋದೆ, ಕುಡಿಯಲಿಕ್ಕೆ ನೀರು ಕೇಳಿದೆ, ಆ ಮನೆಯಲ್ಲಿ ನೀರಿಲ್ಲ. ನಿಜವಾದ ಮಾತು, ಅರ್ಥ ಮಾಡಿಕೊಳ್ಬೇಕು ಬಿಡಿ ಅವರು ಈ ಮಾತನ್ನು. ನೀವು ಇಲ್ಲಿಯ ಸಮಸ್ಯೆಗಳು ಜ್ವಾಲಾಂತವಾದ ಸಮಸ್ಯೆಗಳಿದೆ. ಇಲ್ಲಿಯ ಕೆಲವು ರಸ್ತೆಗಳನ್ನು ನಾನು ಈಗ ವೀಕ್ಷಣೆ ಮಾಡಿದ್ದೇನೆ. ಇಲ್ಲಿ ನೋಡುವಾಗ ಅರ್ಧಂಬರ್ಧ ರಸ್ತೆಗಳನ್ನು ಮಾಡಿ ಹೋಗದಂತಹ ರೀತಿಯಲ್ಲಿಯೂ ಕೂಡ ವ್ಯವಸ್ಥೆ ಇದೆ. ಸಮರ್ಪಕವಾಗಿ ಸರಿಯಾಗಿ ಯಾವುದೂ ಕೂಡ ಇಲ್ಲ. ಇಲ್ಲಿಯ ಪಂಚಾಯತ್ ಸದಸ್ಯರು ಯಾವ ರೀತಿಯಲ್ಲಿ ಭೂ ಕಬಳೆಯನ್ನು ಮಾಡಿದ್ದಾರೆ, ಮತ್ತೆ ಕೋರೆಗೆ ಯಾವ ರೀತಿಯಲ್ಲಿ ನೀವು ಪರ್ಮಿಷನ್ ಅನ್ನು ಕೊಟ್ಟು ಅಲ್ಲಿ ಕೋರೆಯಲ್ಲಿ ಈ ಭೂ ಕಬಳಕ್ಕೆ ದಂಧೆಯನ್ನು ಮಾಡ್ತಾ ಇದ್ದಾರೆ, ಯಾರೆಲ್ಲ ಬಾಯನ್ನು ಮುಚ್ಚಿಸಿದ್ದೀರಿ, ಆ ಕೋರೆಗಳಲ್ಲಿ ಕಲ್ಲು ತೆಗೆಯಲು ಯಾವ ರೀತಿಯಲ್ಲಿ ವರ್ತನೆಗಳನ್ನು ಆಗ್ತಾ ಇದೆ ಅಂತ ನಮಗೆ ಗೊತ್ತು. ನಾವು ಕೇಳುತ್ತಾ ಇರುವಂತದ್ದು ಡಿವೈಎಫ್ಐ ಇಂದ ನೀರು ಕೊಡ್ಬೇಕು. ನೀವು ನಿಮ್ಮ ಲೈಸೆನ್ಸ್ ಕೋರೆಗೆ ಕೊಡಿ, ಅಲ್ಲಿ ಭೂಕಲಬೆ ಆಗ್ತಾ ಇದೆ, ಅದನ್ನು ನಾವು ಬರ್ತಾ ಇಲ್ಲ. ಈಗ ನಾವು ಕೇಳ್ತಾ ಇರೋದು ಇಷ್ಟೇ, ಇಲ್ಲಿ ನಮಗೆ ತೊಂದರೆಯಾಗಿದೆ, ಈ ನಾಗರಿಕರಿಗೆ ಅನ್ಯಾಯವಾಗಿದೆ. ಕುಕ್ಕುದ ಕಟ್ಟೆ ನವಗ್ರಾಮ ಸೈಟಿನ ಬಹುಜನರಿಗೆ ಎಲ್ಲರಿಗೂ ಕೂಡ ಅನ್ಯಾಯವಾಗಿದೆ. ಅದನ್ನು ಆದಷ್ಟು ಬೇಗ ಪರಿಹಾರ ಆಗಬೇಕು. ಇಲ್ಲದಿದ್ದಲ್ಲಿ ನಾವು ಈ ಪಂಚಾಯತಿನ ಎದುರಲ್ಲಿ, ನೀವು ಪಂಚಾಯತ್ಗೆ ಬರುವ ಮುಂಚಿತವಾಗಿ ನಾವು ಗೇಟಿಗೆ ಬೀಗ ಹಾಕಿ ದೊಡ್ಡ ರೀತಿಯ ಹೋರಾಟವನ್ನು ಮಾಡ್ತೇವೆ. ಇವತ್ತು ನಾವು ಪೊಲೀಸರಿಗೆ ತಿಳಿಸಿ 12 ಗಂಟೆಗೆ ನನಗೆ ಮಾಹಿತಿ ಬಂದ ಪ್ರಕಾರ ರಾತ್ರಿ ನಾವು ಇವತ್ತು ಈ ಹೆಂಗಸರೆಲ್ಲ ಅವರ ಅಲಲನ್ನು ತೋಡ್ಲಿಕ್ಕೆ ಬಂದಿದ್ದಾರೆ. ನಾವು ಇಲ್ಲಿ ಏನೋ ವಿಜೃಂಭಣೆಗೆ ಬಂದವರಲ್ಲ. ನಾನು ಇಲ್ಲಿ ಬರುವಾಗಲೇ ನಮ್ಮ ಇಲ್ಲಿಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ಇನ್ಫಾರ್ಮ್ ಮಾಡಿದಾಗ ಈಗ ಇನ್ಸ್ಪೆಕ್ಟರ್ ಚೇಂಜ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ಸ್ಪೆಕ್ಟರ್ಗೆ ಮನವಿಗೆ ಕೊಟ್ಟು, ಇನ್ಸ್ಪೆಕ್ಟರ್ಗೆ ಕಾಲ್ ಕೊಟ್ಟು ನಾನು ಇಲ್ಲಿ ಪ್ರತಿಭಟನೆಯಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೇನೆ ಅಂತ ಸೂಚಿಸಿ ಇಲ್ಲಿಗೆ ಬಂದಿರುವಂತದ್ದು. ಯಾವುದೇ ರೀತಿಯ ಅನ್ಯಾಯವಾಗದ ರೀತಿಯಲ್ಲಿ ಇಲ್ಲಿಯ ಪಿಡಿಒ ಅವರ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ. ನೀವು ಇದನ್ನು ಪರಿಹರಿಸ್ತೀರಿ ಅಂತ ನಮಗೆ ನಂಬಿಕೆ ಇದೆ. ಇಲ್ಲಿಯ ಪಂಚಾಯತ್ ಸದಸ್ಯರನ್ನು ನೀವು ಗಮನಿಸಬೇಕು ಸರ್, ಇಲ್ಲಿ ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ. ನೀರಿಗೆ ಬಂದು ಕೇಳಿದ್ರೆ, ನೀರು ಬಿಡುವವನಲ್ಲಿ ಮಾತಾಡಿದ್ರೆ ಅವನು ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ನೀವು ಒಮ್ಮೆ ನೋಡ್ಬೇಕು. ನೀವು ಇವತ್ತೇ ನಮ್ಮ ನವಗ್ರಾಮ ಸೈಟ್ ಮತ್ತು ಕುಕ್ಕುದಗಟ್ಟೆಗೆ ನೀವು ಭೇಟಿ ಕೊಡ್ಬೇಕು. ಅಲ್ಲಿ ಅಲಲುಗಳನ್ನು ನೀವು ನೋಡ್ಬೇಕು, ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಸರಿಯಾಗಿದೆಯಾ, ಸಮರ್ಪಕವಾಗಿದೆಯಾ ಅಂತ ನೀವು ನೋಡ್ಬೇಕು ಸರ್. ಆಗ ಮಾತ್ರ ಅರ್ಥ ಆಗುವಂತದ್ದು. ಇಲ್ಲಿಯ ಈ ಹೆಂಗಸರು ಅವ್ರು ಮಾತಾಡ್ತಾರೆ, ನಾನು ಮಾತಾಡಿದ ಮೇಲೆ ಅವರು ಕೂಡ ಮಾತಾಡ್ತಾರೆ. ನೀವೆಲ್ಲರ ಮಾತುಗಳನ್ನು ಆಲಿಸಬೇಕು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ನೇರವಾಗಿ ಇದನ್ನು ಗಮನಿಸಿದ್ದೇನೆ. ಇವತ್ತೋ ಮೊನ್ನೆ ಇಲ್ಲಿಯ ಸಂಪರ್ಕ ಇರುವಂತದ್ದಲ್ಲ. ಡಿವೈಎಫ್ಐ ಈ ಊರಿನಲ್ಲಿ 10 ವರ್ಷಗಳಿಂದ ಸತತವಾಗಿ ಜನರ ನಡುವೆ ನಿಂತು ಹೋರಾಟವು ಮಾಡಿದೆ. ಚುನಾವಣೆಗೂ ಕೂಡ ನಾವು ನಿಲ್ಲಿಸಿದ್ದೇವೆ ನಮ್ಮ ಹುಡುಗರನ್ನು. ಸೋತಿರಬಹುದು, ಸೋಲು ಯಾವತ್ತು ಸೋಲು ಶಾಶ್ವತವಲ್ಲ.
ಸೋತವರು ಗೆಲ್ಲುವಂತಹ ದಿನಗಳು ಬರ್ತದೆ. ಹನೀಫರ್ ಅವರಲ್ಲಿ ಹೇಳ್ತೇನೆ, ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ನಾನು ಹೇಳ್ತೇನೆ, ಇಲ್ಲಿ ಅಧ್ಯಕ್ಷರಿಗೆ ಹೇಳ್ತೇನೆ, ನಿಮ್ಮ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ. ಶಾಶ್ವತ ಅಂತ ಇರುವಂತದ್ದು ನೀವು ಮಾಡುವಂತಹ ಒಳ್ಳೆಯ ಕೆಲಸದಲ್ಲಿ. ನೀವು ಇಲ್ಲಿ ಭೂ ಕಳಬಳಿಕೆ ಮಾಡಿ ನಿಮ್ಮ ಜೇಬನ್ನು ತುಂಬಿಸುವಂತದ್ದಲ್ಲ. ಇಲ್ಲಿ ಕೋರೆಗಳಿಗೆ ಪರ್ಮಿಷನ್ ಅನ್ನು ಕೊಟ್ಟು ನಿಮಗೆ ಬೇಕಾದಂತಹ ಆಸ್ತಿ ಅಂತಸ್ತನ್ನು ಮಾಡುವಂತದ್ದಲ್ಲ. ಜನಪ್ರತಿನಿಧಿ ಎಂದರೆ ಜನರಿಗೆ ಬೇಕಾದಂತಹ ಅವಶ್ಯಕತೆ ವಸ್ತುಗಳನ್ನ, ಜನರಿಗೆ ಬೇಕಾಗಿರುವಂತಹ ಮೂಲಭೂತ ವಸ್ತುಗಳನ್ನ, ಅದರಲ್ಲಿ ನೀರಾಗಿರಬಹುದು, ಚರಂಡಿಗಳಾಗಿರಬಹುದು, ಇನ್ನಿತರ ಯಾವುದೆಲ್ಲ ವ್ಯವಸ್ಥೆಗಳಿದಾವೆಯೋ ಅದನ್ನ ಮಾಡಿಕೊಡುವಂತದ್ದು. ಅದು ಮುಖ್ಯವಾಗಿ ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯನ ಕೆಲಸ. ಚುನಾವಣೆಗೆ ಬಂದ ಸಂದರ್ಭದಲ್ಲಿ ಚುನಾವಣೆಗೆ ಅಂತ ನೀವು ಮನೆಗೆ ಹೋಗಿ ಇಲ್ಲಬಿಲ್ಲದ ಆಸೆಗಳನ್ನ ನೀವು ತುರುಕಿಸ್ತೀರಾ. ಅವರ ಮನಸ್ಸನ್ನು ಸೆಳೆಯಕ್ಕೋಸ್ಕರ ಬೇರೆ ಬೇರೆ ಆಸೆಗಳನ್ನು ಹೇಳಿ ನಿಮಗೆ ಅದು ಮಾಡಿಕೊಡ್ತೇನೆ ಇದು ಮಾಡಿಕೊಡ್ತೇನೆ ಅಂತ ಚುನಾವಣೆಯಲ್ಲಿ ನೀವು ಬಾಯಿ ಬಡುತ್ತೀರಾ. ಏನನ್ನು ಮಾಡಿದ್ದೀರಿ? ಇವತ್ತು ನೀರಿಲ್ಲದೆ ಈ ಅಮ್ಮಂದಿರು ಈ ಬೀದಿಯಲ್ಲಿ ಈ ಬಿಸಿಲಿನಲ್ಲಿ ನಿಲ್ಲುವಾಗ ನಿಮಗೆ ಕಾಣ್ತಾ ಇಲ್ಲ. ನಾವು ಹೇಳುವಂತದ್ದು, ಡಿವೈಎಫ್ಐ ಹೇಳುವಂತದ್ದು ಇಷ್ಟೇ, ನೀವು ಇವತ್ತೇ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಸಮರ್ಪಕವಾಗಿ ನೀರಿನ ಸರಬರಾಜು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು. ಈಗ ನೀರು ಬಿಡುವ ಒಬ್ಬ ಇದ್ದಾರೆ, ಅವರು ಬಿಡುವವರು ಈ ಹೆಂಗಸರಲ್ಲಿ ಮಾತನಾಡುವಂತಹ ಶೈಲಿಯನ್ನು ನೀವು ಗಮನಿಸಬೇಕು, ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ. ಅವರ ಮಾತಿನಲ್ಲಿಯೂ ಕೂಡ ಬಿಡ್ತಾ ಇರಬೇಕು ಅಂತ ಹೇಳ್ತಾ ಇರುವಂತದ್ದು. ಇದಕ್ಕಿಂತ ಮುಂಚಿತವಾಗಿದ್ದಂತಹ ಒಬ್ಬ ನೀರು ಬಿಡುವವನನ್ನು ಕೂಡ ನೀವು ಬಿಟ್ಕೊಂಡಿದ್ದೀರಾ. ಅದೇನೇ ಇರಲಿ, ಅದು ನಿಮಗೆ ಸಂಬಂಧಪಟ್ಟದ್ದು. ನಾನು ಕೇಳುವಂತದ್ದು, ನೀರು ಬಿಡುವುದಾದರೆ ಸರಿಯಾಗಿ 2 ದಿವಸಕ್ಕೊಮ್ಮೆ ನಮ್ಮ ಊರಿಗೆ ನವಗ್ರಾಮ ಸೈಟ್ ಮತ್ತು ಕುಕ್ಕುದ ಕಟ್ಟೆಗೆ ನೀರು ಬರಬೇಕು. ಇಲ್ಲದಿದ್ದಲ್ಲಿ ಬೇರೆ ರೀತಿಯ ಹೋರಾಟವನ್ನು ಇಲ್ಲಿಯ ನಾಗರಿಕರು ಮಾಡ್ತಾರೆ ಅಂತ ಹೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುತ್ತಾ. ಈ ಸಂದರ್ಭ ಉಪಾಧ್ಯಕ್ಷರಾದ ರಜಾಕ್ ಮುಡಿಪು ಡಿವೈಎಫ್ಐ ಕಾರ್ಯದರ್ಶಿ ನಿಸಾರ್ ಮುಡಿಪು, ಉಪಾಧ್ಯಕ್ಷೆ ತೌಸಿಮಾ, ಹುಸೇನ್ ಮೊಂಟೆಪದವು, ಮಾಧವಿ, ತುಳಸಿ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.